ಮೈಸೂರಿನ ಉದಯಗಿರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು ಇದಕ್ಕೆ ಈಗ ಒಂದು ಟ್ವಿಸ್ಟ್ ಕೊಡುವ ರೀತಿಯಲ್ಲಿ ಕೆಪಿಸಿಸಿಯ ವಕ್ತಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ವೇಷದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಕಲ್ಲು ತೂರಿದ್ದಾರಾ? ಮೈಸೂರಿನ ಉದಯಗಿರಿ ನಿನ್ನೆ ರಾತ್ರಿಯಿಂದ ಉದ್ವಿಗ್ನಗೊಂಡಿದೆ. ಮೈಸೂರಿನ ಉದಯಗಿರಿಯಲ್ಲಿ ಆದ ಹಿಂಸಾಚಾರ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಸ್ಲಿಂ ವೇಷದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಬಂದು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬ ಆರೋಪವನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಕೋಮು ಗಲಭೆಗೆ ಕಾರಣಕರ್ತರಾಗಿರೋರು ಇವರುಗಳು 300 ಜನ ಆರ್ಎಸ್ಎಸ್ ಬಿಜೆಪಿಗರು ಬಂದು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನಿನ್ನೆ ಉದಯಗಿರಿ ಬಳಿ ಮುಸ್ಲಿಂ ಯುವಕರು ಸೇರಿದಾಗ ಅವರ ಜೊತೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡ ಸೇರ್ಕೊಂಡಿದ್ದಾರೆ. ಮುಸ್ಲಿಂ ವೇಷದಲ್ಲಿ ಬಂದು ಕಲ್ಲು ತೂರಾಟ ಮಾಡಿದ್ದಾರೆ ಎಂಬ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂ ಲಕ್ಷ್ಮಣ್. ಸದ್ಯ ಲಕ್ಷ್ಮಣ್ ಅವರ ಹೇಳಿಕೆಗೆ ಪ್ರತಿಯಾಗಿ ಬಿಜೆಪಿಗರು ಕೂಡ ಕಿಡಿಕಾರ್ತಾ ಇದ್ದಾರೆ. 300 ಮಂದಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಅಲ್ಲೂ ಬಂದು ಸೇರ್ಕೊಂಡಿದ್ದೇ ಹಾಗಿದ್ರೆ ಅಲ್ಲಿದ್ದ ಮುಸ್ಲಿಂ ಯುವಕರಿಗೆ ಅವ್ರು ಯಾರೋ ಬೇರೆಯವರು ಅನ್ನೋದು ಗೊತ್ತಾಗಲ್ವಾ? ಈ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯ ನಿನ್ನೆ ರಾತ್ರಿ ನಡೆದಂತಹ ಬೆಳವಣಿಗೆ ಈಗ ರಾಜಕೀಯವಾಗಿಯೂ ಕೂಡ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಬಿಜೆಪಿ ಆರ್ಎಸ್ಎಸ್ ನವರೇ ಒಂದಷ್ಟು ಜನ ಇಲ್ಲಿ ಒಳಗಡೆ ನುಗ್ಗಿ ಗಲಾಟೆ ಸೃಷ್ಟಿ ಮಾಡಿರುವಂಥದ್ದು ಮಾಹಿತಿ ನಮಗಿದೆ. ಸುಮಾರು ಒಂದು 300 ಜನ ಆರ್ಎಸ್ಎಸ್ ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ, ಪೊಲೀಸ್ ಮಾಹಿತಿನೇ ನಾನು ಹೇಳ್ತಾ ಇರುವಂಥದ್ದು. ಅದೊಂದು 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಟೋಪಿ ಹಾಕ್ಕೊಂಡು ಕಲ್ಲೊಡೆಯುವಂಥದ್ದು, ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಮ್ಮ ಲೀಡರ್ಸ್ಗಳ ವಿಚಾರದಲ್ಲಿ ಅಶ್ಲೀಲವಾಗಿ ಪೋಸ್ಟರ್ನ ಹಾಕಿ, ಆಮೇಲೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳ ವಿರುದ್ಧ ಅವಹೇಳನಕಾರಿಯಾದ ಪೋಸ್ಟರ್ನ ಹಾಕಿ ತಿರ್ಗಾ ಅವರೇ ಬಂದು ಮತ್ತೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬೆಳಗ್ಗೆ ಪ್ರತಾಪ್ ಸಿಂಹ ಅಂತ ವ್ಯಕ್ತಿ, ಹಿಂದಿನ ಸಂಸದ, ಇಲ್ಲಿ ಬಂದು ಪ್ರಚೋದನೆ ಭಾಷಣ ಮಾಡಿಬಿಟ್ಟು ಹೋಗ್ತಾನೆ. ಹಿಂದೂ ಯುವಕರನ್ನ ಕರೆಸಿ ಅಲ್ಲಿ ಕ್ಯಾತ್ಮಾರ್ನಹಳ್ಳಿನಲ್ಲಿ ನಿನ್ನೆ ಕಲ್ಲು ತೂರಾಟದ ಗಲಾಟೆ ಏನು ನಡೀತು ಅದರಲ್ಲಿ ಆರ್ಎಸ್ಎಸ್ 100ಕ್ಕೂ 100ರಷ್ಟು ನಾನು ಐ ಕ್ಯಾನ್ ಪ್ರೂವ್, ಐ ಹ್ಯಾವ್ ಸಮ್ ಡಾಕ್ಯುಮೆಂಟ್ಸ್ ವಿಚ್ ಹ್ಯಾವ್ ಪ್ರೊಡ್ಯೂಸ್ಡ್ ಬಿಫೋರ್ ದಿ ಪೊಲೀಸ್ ಸ್ಟೇಷನ್. ಅದರಲ್ಲಿ ಆರ್ಎಸ್ಎಸ್ ಬಿಜೆಪಿಯವರು ಮಾಡಿರುವಂಥದ್ದು ಹುನ್ನಾರ, ಕಲ್ಲು ಏನು ತೂರಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಇದೆ, ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ. ಅವೆಲ್ಲವನ್ನೂ ಮಾಡಿರುವಂಥದ್ದು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರೇ. ಅವ್ರ ಒಳಗಡೆ ಎಂಟ್ರಿ ತಗೊಂಡು ಮುಸ್ಲಿಂ ವೇಷದಲ್ಲಿ ಬಂದು ಮಾಡಿರುವಂಥ ಒಂದು ಅನಾಹುತ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೋರ್ವ ಮುಸ್ಲಿಂ ಸಮುದಾಯದ ಬಗ್ಗೆ ಮತ್ತು ರಾಜಕಾರಣಿಗಳ ಭಾವಚಿತ್ರವನ್ನು ಅವಹೇಳನಕಾರಿಯಾಗಿ ಚಿತ್ರಿಸಿ ಪೋಸ್ಟ್ ಮಾಡಿದ್ದ ಎಂಬ ಕಾರಣ ಈ ಇಷ್ಟು ಗಲಭೆಗೆ ಕಾರಣ ಆಯಿತು. ಪೊಲೀಸರು ಆ ವ್ಯಕ್ತಿಯನ್ನ ಕರೆಸಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಈ ಹೊತ್ತಲ್ಲಿ ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ, ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆಗಿದ್ದು ಗಾಯವಾಗಿದ್ದಾರೆ. ಪೊಲೀಸ್ ವಾಹನಗಳನ್ನ ಜಖಂಗೊಳಿಸಲಾಗಿದೆ. ಇಷ್ಟೆಲ್ಲ ಆದರೂ ಈಗ ಲಕ್ಷ್ಮಣ್ ಹೇಳ್ತಾರೆ, ನನ್ನ ಬಳಿ ದಾಖಲೆ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಅಂತ. ಬಿಜೆಪಿ ಆರ್ಎಸ್ಎಸ್ ನವರೇ ಒಂದಷ್ಟು ಜನ ಇಲ್ಲಿ ಒಳಗಡೆ ನುಗ್ಗಿ ಗಲಾಟೆ ಸೃಷ್ಟಿ ಮಾಡಿರುವಂಥದ್ದು ಮಾಹಿತಿ ನಮಗಿದೆ. ಸುಮಾರು ಒಂದು 300 ಜನ ಆರ್ಎಸ್ಎಸ್ ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ, ಪೊಲೀಸ್ ಮಾಹಿತಿನೇ ನಾನು ಹೇಳ್ತಾ ಇರುವಂಥದ್ದು. ಅದೊಂದು 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಟೋಪಿ ಹಾಕ್ಕೊಂಡು ಕಲ್ಲೊಡೆಯುವಂಥದ್ದು, ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಮ್ಮ ಲೀಡರ್ಸ್ಗಳ ವಿಚಾರದಲ್ಲಿ ಅಶ್ಲೀಲವಾಗಿ